ಎಲ್ಲರಿಗೂ ನಮಸ್ಕಾರ. ವಿ ಆರ್ ತಿ ಕಿಚನ್ಗೆ ನಿಮ್ಗೆ ಭಾಳ ಸ್ವಾಗತ. ಇಂದಿನ ಉತ್ತರ ಕರ್ನಾಟಕ ಶೈಲಿ ಒಳಗೆ ನಿಮ್ಗೆ ಡ್ರೈ ಫ್ರೂಟ್ಸ್ ಲಡ್ಡು ಹೆಂಗೆ ಮಾಡ್ಕೊಡ್ಬೇಕಂತ ಹೇಳ್ಕೊಡ್ತೇನೆ ನೋಡಿರಿ. ಅದಕ್ಕೆ ಡ್ರೈ ಫ್ರೂಟ್ಸ್ ನಮಗೆ ಸಾಮಾನು ಬೇಕು ನೋಡಿರಿ. ಬಾದಾಮಿ, ಗೋಡಂಬಿ, ಅಕ್ರೋಟ, ಆಮೇಲೆ ಖಜೂರಿ, ಒಣ ಕೊಬ್ಬರಿ, ಖಾರಿಕ ಮತ್ತು ಒಣ ದ್ರಾಕ್ಷಿ ಹಿಂಗೆಲ್ಲ ಬೇಕು. ಬೆಲ್ಲ ನೋಡಿರಿ ನೀಟಾಗಿ ತೊಗೋಬೇಕು. ಅದಾದ್ಮ್ಯಾಗ ನೀವು ಖಜೂರು ಒಳಗಿಂದ ಅವು ಏನಿರ್ತಾವ್ರಲ್ಲ ಕಾಯಿ ಬೀಜ ಇಟ್ಕೋರಿ. ಅದಾದ್ಮ್ಯಾಗ ಕೊಬ್ಬರಿ ಕಟ್ ಮಾಡ್ಕೊರಿ. ಒಂದೆರಡು ಏಲಕ್ಕಿ ಮತ್ತೊಂದು ಸ್ವಲ್ಪ ಬೆಲ್ಲ ತೊಗೊಂಡು ಏನು ಮಾಡಿರಿ, ನೀಟಾಗಿ ನೀವು ಕಟ್ ಮಾಡಿ ಈ ಥರ ನಾ ತೋರ್ಸಾತೀನಿ ನೋಡಿರಿ. ಈ ಥರ ನೀವು ತೊಗೋಬೋದು. ಸಾವಕಾಸ್ರಿ ನೋಡಿರಿ. ಈ ಥರ ನೀವು ನೀಟಾಗಿ ತೊಗೊಂಡಾದ್ಮ್ಯಾಗ ಒಂದು ಕಡಾಯಿ ಒಳಗೆ ಏನೈತಿ ಒಂದು 2-3 ಚಮಚ ತುಪ್ಪ ಹಾಕಿ, ಇದು ಮಕ್ಕಳಿಗೆ ಆಮೇಲೆ ಹಿರಿಯರಿಗೆ ಭಾಳ ಅಂದ್ರೆ ಭಾಳ ಒಳ್ಳೇದು. ಹೈ ಪ್ರೋಟೀನ್ ಲಡ್ಡು ರೀ ಇದು, ತಿನ್ಬೇಕ್ರಿ ನೀವು, ಒಳ್ಳೇದು ಹೆಲ್ತ್ಗೆ. ಅದಾದ್ಮೇಲೆ ನಾವು ಏನೀಗ ಡ್ರೈ ಫ್ರೂಟ್ಸ್ ಏನು ಇಟ್ಟಿದ್ದು ನೋಡ್ರಿ ಅವೆಲ್ಲ ಹಾಕೋಬೇಕು ರೀ. ಹಾಕ್ಕೊಂಡು ಚೆನ್ನಾಗಿ ಹುರ್ಕೋಬೇಕು. ಅದನ್ನ ಫ್ರೈ ಮಾಡಿಕೊಂಡು ಕೈಕಾಲು ನೋವಾಗೋರಿಗೆ ಆಮೇಲೆ ನಿಮ್ಮ ವಯಸ್ಸಾದವ್ರಿಗೆ ನಿಮ್ಮ ಮಕ್ಕಳಿಗೆ ಕೊಡ್ಬೋದು. ಇದನ್ನ ಭಾಳ ಅತಿ ಒಳ್ಳೇದಿದ್ದು. ಭಾಳ ಯಾರಿಗೆ ಸುಸ್ತಾಗ್ತಿರ್ತೈತಲ್ಲ ಅವರಿಗೆ ನೀವು ಇದನ್ನು ಲಡ್ಡು ಮಾಡಿ ಕೊಡ್ಬೋದು. ಏನಿಲ್ಲ, ಒಂದು ನಾಷ್ಟಾಗತ್ತೇ ಇದನ್ನು ನೀವು ತಿನ್ಬೋದು. ಒಂದು ಗ್ಲಾಸ್ ಹಾಲು ಒಂದೆರಡು ನೀವು ಉಂಡೆ ತಿಂದ್ರಂದ್ರೆ ಫಸ್ಟ್ ಕ್ಲಾಸ್ ನಿಮ್ದು ಹರಿಯಾಗಿನ ನಾಷ್ಟ ರೆಡಿ ಆದಂಗೆ ಆಯ್ತು ನೋಡಿರಿ. ನಾವು ಕಲರ್ ಚೇಂಜ್ ಆಗೋತನ ಹುರ್ಕೊಂಡಿವಿ ಇದನ್ನು. ಈಗ ತೆಗಿಬೋದು. ಹುರ್ಕೊಂಡು ಪೂರಾ ಕಲರ್ ಚೇಂಜ್ ಆಗಿದ್ದು ಬ್ರೌನ್ ಆಗ್ಯಾವ್ರಿ. ಭಾಳ ಕಮ್ಮಿ ಉರಿ ಒಳಗೆ ಇಟ್ಕೊಂಡು ನೀವು ಫ್ರೈ ಮಾಡ್ಕೋಬೇಕು. ಹೆಚ್ಚು ಉರಿ ಒಳಗೆ ಇಟ್ಕೋಬೇಡ್ರಿ ನೋಡಿರಿ. ಅದ ಕಡೆಗೆ ಏನು ಮಾಡಿರಿ, ಒಂದು ಚಮಚ ತುಪ್ಪ ಹಾಕಿ ಮತ್ತು ನಾವು ಖಜೂರಿ ಮ್ಯಾಶ್ ಮಾಡ್ಕೊಂಡು ಅದ್ರಾಗ ಸಣ್ಣ ಉರಿ ಒಳಗೆ ಖಜೂರಿ ಹಿಂಗೆ ಹುರ್ಕೋದ್ರಿಂದ ಮೆತ್ತಗಾಗ್ತವ್ರಿ ಅವ. ನೀಟಾಗಿ ಸಾವಕಾಸ ನೀವು ಹುರ್ಕೋದು. ಅದು ಹುರ್ಕೊಂಡು ಫ್ರೈ ಆಗೋಣ ನಾವು ತೆಗೆದು ಮಿಕ್ಸಿದ್ರೆ ಹಾಕಿವಿ ನೋಡಿರಿ. ಅದಾದ್ಮ್ಯಾಗ ಏನು ಮಾಡಿರಿ, ಅದ ಕಡೆ ಈಗ ನೀವು ಒಂದು ಸ್ವಲ್ಪ ಬೆಲ್ಲ ಹಾಕೋರಿ. ಒಂದು ಅರ್ಧ ಕಪ್ ಬೆಲ್ಲ ಆದ್ಮ್ಯಾಗ ಒಂದು ಸ್ವಲ್ಪ ನೀರು ಹಾಕೋರಿ. ಚಾ ಕುಡಿ ಗ್ಲಾಸ್ ಇರ್ತಾವೆ ನೋಡಿರಿ, ಅದರಲ್ಲೇ ಒಂದು ಅರ್ಧ ಗ್ಲಾಸ್ ನೀರು ಹಾಕೋರಿ. ಹಾಕ್ಕೊಂಡು ಪಾಕ ರೆಡಿ ಆಗುತ್ತಾನೆ ನಾವೇನು ಮಾಡೋಣ ಅಲ್ಲಿ ತನಕ ಕೊಬ್ಬರಿ ತಂದು ಮಿಕ್ಸರ್ ಕತ್ ಹಾಕಿ ರುಬ್ಕೊಂಡ್ರಿ ನೋಡಿರಿ. ಕೊಬ್ಬರಿ ಕಟ್ ಮಾಡಿ ನಾವು ಅದನ್ನು ಪೌಡರ್ ಮಾಡ್ಕೋತೀವಿ. ಅದಾದ್ಮ್ಯಾಗ ಎಲ್ಲ ಪೌಡರ್ ಆದ್ಮ್ಯಾಗ ಏನು ಡ್ರೈ ಫ್ರೂಟ್ಸ್ ಇದ್ದು ನೋಡಿರಿ ಅದನ್ನು ನೀವು ಚೆನ್ನಾಗಿ ಪುಡಿ ಮಾಡ್ಕೋಬೇಕು. ಇಷ್ಟು ನಾವು ಪುಡಿ ಮಾಡ್ಕೋತಾನೆ ನಮ್ದು ಏನು ಬೆಲ್ಲದ ಪಾಕ ಏನಿಲ್ಲ ರೆಡಿ ಆಗಿರ್ತೈತ್ರಿ. ಅದು ನೋಡಿರಿ ರೆಡಿ ಆಗೈತೆ ನಮ್ಮ ಬೆಲ್ಲದ ಪಾಕ. ನೀವು ಹಿಂಗೆ ಮಾಡ್ಕೋಬೇಕು. ಒಂದು ಕಡೆ ಒಳಗೆ ಬೆಲ್ಲದ ಪಾಕ ಮಾಡ್ಲಾಕೆ ಇಟ್ಕೊಂಡು ಕೊಬ್ಬರಿ ರುಬ್ಕೋದು, ಆಮೇಲೆ ನೀವು ಈ ಥರ ಮಾಡ್ಕೋದು. ಜಲ್ದಿ ಟೈಮ್ ಒಳಗೆ ನಾವು ಉಂಡೆ ಮಾಡ್ಬೋದು ನೋಡಿರಿ. ಇದನ್ನು ರುಬ್ಬಿ ನಾವು ಇಟ್ಕೊಂಡಿವಿ. ಶುಗರ್ ಯಾರಿಗೆ ಐತ್ರಲ್ಲ ಅವ್ರಿಗೆ ನೀವು ಹಿಂಗನ್ನು ಉಂಡೆ ಮಾಡಿ ಕೊಡ್ಬೋದು. ಇದ್ರಾಗ ಉಂಡೆ ಆಗ್ತೈತೆ ನೋಡಿರಿ, ಯಾಕಂದ್ರೆ ಖಜೂರು ಹಾಕಿವಲ್ಲ ಅದಕ್ಕೆ ನಮ್ಮ ಲಡ್ಡು ಫಸ್ಟ್ ಕ್ಲಾಸ್ ರೆಡಿ ಆಗ್ತಾ. ಈಗ ನಮ್ಮ ಬೆಲ್ಲದ ಪಾಕನೂ ರೆಡಿ ಐತಿ. ಇದನ್ನು ಭಾಳ ಥರನೂ ಸೇಪ್ ಕೊಡ್ಬೋದು ನೋಡಿರಿ. ಪಾಕ ರೆಡಿ ಐತಿ. ಈಗೇನು ನಾವು ಕೊಬ್ಬರಿ ಪೌಡರ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಅದನ್ನು ಏಲಕ್ಕಿ ಹಾಕಿ ನಾವು ಪುಡಿ ಮಾಡಿ ಪೌಡರ್ ನೀವು ಹಂಗೆ ಮಾಡ್ಕೊರಿ. ಈಗ ಮಿಕ್ಸ್ ಮಾಡ್ಕೋಬೇಕು ನೀವು ನೀಟಾಗಿ. ಮಿಕ್ಸ್ ಆದ್ಮೇಲೆ ಏನು ಮಾಡಿರಿ, ಡ್ರೈ ಫ್ರೂಟ್ಸ್ ಅದಾವ್ರಲ್ಲ ಅದನ್ನ ಸಲ ನೀವು ಮಿಕ್ಸ್ ಮಾಡ್ಕೋಬೇಕು. ನೋಡಿರಿ ನೀಟಾಗಿ ಸಾವಕಾಸ ಬಿಸಿ ಇರ್ತೈತಿ. ನೀವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಕಮ್ಮಿ ಉರಿ ಒಳಗೆ ಮಿಕ್ಸ್ ಮಾಡ್ಕೋರಿ. ತೆಳಗೆ ಹತ್ತತಿಲ್ಲ ಅಂದ್ರೆ ಜಾಸ್ತಿ ಉರಿ ಇಟ್ಟರೆ ಅಂದ್ರೆ ತೆಳಗೆ ಹತ್ತೈತಿ. ಅದಕ್ಕೆ ನೀವು ಕಮ್ಮಿ ಉರಿ ಒಳಗೆ ಹುರ್ಕೋಬೇಕಾಗ್ತೈತಿ. ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಒಂದು ಚಮಚ ತುಪ್ಪ ಹಾಕೋಬೇಕ್ರಿ. ಈಗ ನೀವು ತುಪ್ಪ ಒಂದು ಚಮಚ ಹಾಕ್ಕೊಂಡು ಇನ್ನೊಂದು ಸ್ವಲ್ಪ ಮಿಕ್ಸ್ ಮಾಡ್ರೆ ನಮ್ಮ ಉಂಡೆ ಮಾಡೋದು ಮಿಶ್ರಣ ಇಲ್ಲ ರೆಡಿ ಆದಂಗೆ ರೀ. ಅದು ನನ್ನ ಚಾನಲ್ಗೆ ನೀವು ಹಂಗೆ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ ಪ್ಲೀಸ್. ಇನ್ನು ಸಾಕಷ್ಟು ವಿಡಿಯೋ ಮಾಡೋದು ಐತ್ರಿ ನನಗೆ. ಹಿಂಗೆ ಒಂದು ಸ್ವಲ್ಪ ಪರ್ಸ್ನಲಿ ಪ್ರಾಬ್ಲಮ್ ಸಂಬಂಧ ವಿಡಿಯೋ ಹಾಕ್ಬನ್ನಿ, ಅದಕ್ಕೂ ತಪ್ಪಾಯ್ತು, ಸಮಯ ಇರಲಿ. ಈಗ ನಮ್ಮದು ರೆಡಿ ಆಗೈತೆ ನೋಡಿರಿ ಮಿಶ್ರಣ. ಕೈಗೆ ಒಂದು ಸ್ವಲ್ಪ ತುಪ್ಪ ಹಚ್ಕೊಂಡು ಉಂಡೆ ಕಟ್ಟಿಡೋದ್ರಿ. ಈಗ ಇದನ್ನು ನೀವು ರೋಲ್ ಗತೆ ಮಾಡಿ ಉದ್ದಾಗೆ ಕಟ್ ಮಾಡಿ ಪೀಸಸ್ ಮಾಡಿ ಸ್ವೀಟ್ ಮಾಡ್ದೆ ಹೆಂಗೆ ಇಡ್ತಾರೆ ಹಂಗೂ ಇಡ್ಬೋದು. ಮತ್ತು ಉಂಡಿಗತೆನೂ ಮಾಡ್ಕೋಬೋದು, ಮತ್ತು ಕರ್ದಂಟು ಸೇಪ್ ಗತೆ ಚೌಕಾಗಿನೂ ಮಾಡ್ಕೋಬೋದು. ನಾ ಏನಿಲ್ಲ ನಿಮಗೆ ಉಂಡೆ ಥರ ಸೇಪ್ ತೋರ್ಸತ್ತೀನಿ.
ಫಸ್ಟ್ ಕ್ಲಾಸ್ ಬಿಸಿ ಬಿಸಿ ನಮ್ಮ ಡ್ರೈ ಫ್ರೂಟ್ಸ್ ಲಡ್ಡು ರೆಡಿ ಆಗೋದು. ವೆರಿ ಹೆಲ್ತಿ. ಎಷ್ಟು ಬೇಕಾದ ದಿನಾನು 1-2 ತಿಂಗಳು ಸ್ಟೋರ್ ಮಾಡಿಟ್ರು ಇವೇನೂ ಖರಾಬ್ ಆಗಂಗಿಲ್ಲ. ನೀವು ಮಾಡಿರಿ, ನಿಮ್ಮ ಮನೆಯವ್ರಿಗೆ ಎಲ್ಲರಿಗೂ ಕೊಡ್ರಿ ಲಡ್ಡು ಮಾಡಿ. ನನ್ನ ವಿಡಿಯೋಗಳು ಇನ್ನೂ ಭಾಳಷ್ಟು ಅದಾವ್ರಿ, ನೋಡಿರಿ, ಚೆಕ್ ಮಾಡಿರಿ, ಲೈಕ್ ಮತ್ತು ಕಮೆಂಟ್ ಎಲ್ಲ ಮಾಡ್ತೀರಿ. ಹಂಗೆ ನಿಮ್ಮ ನೋಡಿರಿ ನಮ್ಮ ಉಂಡೆ ರೆಡಿ ಆದವು. ಈಗ ನೀವು ಮಾಡಿರಿ, ನೀವು ತಿನ್ನಿರಿ, ನಿಮ್ಮ ಮನೆಯವ್ರಿಗೆ ಮಾಡಿಕೊಡ್ರಿ. ನನ್ನ ಚಾನಲ್ ನೋಡತ್ತಿರಲ್ಲ ಸಪೋರ್ಟ್ದಿಂದ ನೋಡಿರಿ. ನಿಮ್ಮ ಮೆತ್ತಗೆ ಸಾಫ್ಟ್ ಐತಲ್ಲ, ನೀವು ತಿಂದ ಮಾಡ್ಕೊಂಡಿರ್ರಿ, ಚೆನ್ನಾಗಿ ಆರಾಮಾಗಿರ್ರಿ ಎಲ್ಲರೂ. ನಮಸ್ಕಾರ.